ಜ್ಞಾನದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿದಂತ ಕುವೆಂಪುರವರ ಮಾತನ್ನ, ಅವರ ವಾಕ್ಯವನ್ನು ತೆಗೆದುಹಾಕುವಂತ ಒಂದು ದಾಷ್ಟತನದ ಪರಮಾವಧಿಗೆ ಈ ಸರ್ಕಾರ ತಲುಪಿದೆ. ಇದೊಂದು ನೀಚತನದ ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ಮಕ್ಕಳಲ್ಲಿ ಭೇದ ಭಾವ ಹುಟ್ಟುವಂತ ರೀತಿಯೊಳಗಡೆ ಈ ಕಾರ್ಯವನ್ನು ಮಾಡಬಾರ್ದು. ಮಕ್ಕಳಲ್ಲಿ ಪ್ರಟ್ಟ ಕೇಳುವಂತ ಸಂದರ್ಭಗಳು ಬರುತ್ತೆ, ಎಲ್ಲಿ ಬರಬೇಕು ಅದು ಬರುತ್ತೆ. ನೀನ್ ಹೇಳಿ ತರಿಸಬೇಕು ಅಂತ ಏನಿಲ್ಲ ಅದನ್ನ. ಆದ್ರೆ ಕೈ ಮುಗಿದು ಒಳಗೆ ಬಾ ಜ್ಞಾನದೇಗುಲ ಇದು ಅಂತ ಹೇಳಿದಾಗ ಅದ್ರ ವಿರುದ್ಧವಾದಂತಹ ಮಾತುಗಳನ್ನು ಹೇಳ್ತೀರಿ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಘೋಷವಾಕ್ಯವನ್ನು ಬದಲಾವಣೆ ಮಾಡಬಾರದು ಅನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಮಕ್ಕಳಲ್ಲಿ ಧೈರ್ಯವಾಗಿ ಅಂತಂದ್ರೆ ಏನರ್ಥ? ಜ್ಞಾನದೇಗುಲ ಬಗ್ಗೆ ಧೈರ್ಯವಾಗಿ ಪ್ರಶ್ನಿಸಿ ಒಂದು ಕಾಲಮಾನಗಳೇನು ಬದಲಾಗ್ತಿದ್ಯಾ ಹೇಗೆ? ಯಾಕಂತಂದ್ರೆ ಕೈ ಮುಗಿದು ಒಳಗೆ ಬಾ ಅನ್ನೋದೊಂದಿರ್ತದೆ. ಈಗ ಧೈರ್ಯವಾಗಿ ಪ್ರಶ್ನಿಸಿ ಜ್ಞಾನದೇಗುಲಕ್ಕೆ ಬರಬೇಕಾದ್ರೆ ಕೈ ಮುಗಿದು ಬಾ ಅಂತ ಹೇಳುವಂಥದ್ದು ಇದು ಒಳ್ಳೆಯ ಲಕ್ಷಣ. ಇದು ಆದ್ರೆ ಪ್ರಶ್ನೆ ಕೇಳ್ಕೊಂಡು ಬಾ ಅನ್ನೋಂಥದ್ದು, ಪ್ರಶ್ನೆ ಕೇಳುವಂತ ಅಧಿಕಾರ ಇರುತ್ತೆ, ಇಲ್ಲ ಅಂದ್ರೆ ಹೇಳಲಿ. ಆದ್ರೆ ಎಲ್ಲಿ ಕೇಳಬೇಕು? ಪ್ರಶ್ನೆ ಕೇಳಿದರೆ ಎಲ್ಲ ವಸತಿ ಶಾಲೆಗಳಲ್ಲಿ ಮಕ್ಕಳು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಮಗೆ ಸೌಲಭ್ಯಗಳಿಲ್ಲ, ಸೌಲಭ್ಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮಗೆ ಮಲಗಲಿ ವ್ಯವಸ್ಥೆ ಸರಿ ಇಲ್ಲ, ಅವಕಾಶ ಮಾಡಿಕೊಡಿ, ಸರಿಯಾದಂತ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ, ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಹಜವಾಗಿ ಅವ್ರಿಗೆ ಏನು ಬೇಕು ಅದನ್ನು ಕೇಳುವಂಥದ್ದು ಒಂದು ಭಾಗ, ಅದು ಕೇಳ್ತಾರೆ. ಆದ್ರೆ ಒಂದು ಸರ್ಕಾರ ಕುವೆಂಪುರವರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇರುವಂತ ಸಂಗತಿ ಇದೆಯಲ್ಲ, ಇದು ಒಳ್ಳೇದಲ್ಲ. ಇದು ಮನಸ್ಸುಗಳಲ್ಲಿ ಭೇದ ಭಾವ ಹುಟ್ಟಾಕುವಂತ ಒಂದು ಕೃತ್ಯ. ಇದು ಕೈ ಬಿಟ್ಟುಬಿಡಿ, ಇದನ್ನ ಕೈ ಬಿಡಬೇಕು. ಇಲ್ಲದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಯೋಚನೆಗಳನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಮಾಡ್ತೇವೆ. ಈಗಷ್ಟೇ ವಸತಿ ಶಾಲೆಗಳಿಗೆ ಮಾತ್ರ ಸೀಮಿತಪಡಿಸಿದ್ರೆ ನಾಳೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲೆಲ್ಲ ಹಾಕಿದ್ರೆ ಹೇಗೆ ಇರುತ್ತೆ? ಈ ಸರ್ಕಾರದ ದುರುದ್ದೇಶನೇ ಅರ್ಥ ಆಗ್ತಿಲ್ಲ ನಮಗೆ. ಈ ಸರ್ಕಾರಕ್ಕೊಂದು ಒಳ್ಳೆ ಉದ್ದೇಶನೇ ಇಲ್ಲ ಅಂತ ಅನ್ಸುತ್ತೆ. ಇದು ದುರುದ್ದೇಶದಿಂದ ಕೂಡಿರುವಂತ ಮಾನಸಿಕತೆ ಇರುವಂತ ಮಂತ್ರಿಗಳ ಎಲ್ಲೋ ಒಂದ್ ಕಡೆಗೆ ಸರ್ಕಾರ ಅದಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಒಂದು ಯೋಚನೆಯಿಂದ ಹೊರಗಡೆ ಬರಬೇಕು. ಕುವೆಂಪುರವರಿಗೆ ಅಪಮಾನ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಅವರು ಬರೆದಿರುವಂತ ಘೋಷವಾಕ್ಯವನ್ನ ಇಡೀ ಸರ್ಕಾರ, ಈ ದೇಶ, ನಾವೆಲ್ಲ ಅದನ್ನು ಓದ್ಕೊಂಡೇ ಬಂದಿರೋರು, ಅದನ್ನೆಲ್ಲ ಓದ್ಕೊಂಡು ಬಂದಿದ್ದೀವಿ. ಈಗಿರೋ ಮಕ್ಕಳಿಗೆ ಅದು ಯಾಕೆ ಬೇಡ? ಮಾಡಲಿಲ್ಲ ಅಂದ್ರೆ ಅಪಮಾನ ಆಗಿರುವಂತ ಕುವೆಂಪುರವರಿಗೆ ಅಪಮಾನ ಆಗಿರುವಂತದ್ರ ಸಹಿಸೋದಿಲ್ಲ. ಅದು ವಿರುದ್ಧವಾಗಿ ಹೋರಾಟ ಮಾಡುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದ್ರೆ ನಾವು ಖಂಡಿತ ಹೋರಾಟ ಮಾಡಿ ಸರಿಪಡಿಸೋ ಕೆಲಸವನ್ನು ಮಾಡ್ತೇವೆ. ಕಾಂಗ್ರೆಸ್ ಅಜೆಂಡಾ ಎಲ್ಲರನ್ನು ದೂರ ಮಾಡಿ ಎಲ್ಲರ ಮನಸ್ಸಲ್ಲಿ ಕೆಟ್ಟ ಭಾವನೆಗಳನ್ನು ಬೀರುವಂತ ಕೆಲಸ. ಒಟ್ಟಾಗಿರಬಾರದು ಸಮಾಜ. ಹಿಂದೂ ಸಮಾಜ ಇವತ್ತು ಒಟ್ಟಾಗಿದೆ. ಭೇದ ಭಾವಗಳನ್ನು ತೋರಿಸೋದ್ರ ಮೂಲಕ ಅವರನ್ನು ದೂರ ಇಡುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದು ಸರಿಯಾದಂತ ಕ್ರಮ ಅಲ್ಲ. ಒಟ್ಟಾಗಿರಬೇಕು. ವಿದ್ಯಾರ್ಥಿಗಳಂದ್ರೆ ವಿದ್ಯಾರ್ಥಿಗಳಷ್ಟೇ. ವಿದ್ಯಾರ್ಥಿನಿಯರಿಗೆ ಬೇರೆ ರೀತಿಯ ನಿಷ್ಕಲ್ಮಶ ಭಾವನೆಯಿಂದ ಬಂದಿರುವಂತ ಮಕ್ಕಳು ಅವರೆಲ್ಲರೂ. ಅವರಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಿಕೂಡುದು. ಹೇಳಿದಲ್ಲ, ಕುವೆಂಪುರವರ ಘೋಷವಾಕ್ಯಗಳನ್ನ ಇವರ ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ ಸರ್ಕಾರ. ಒಂದ್ ಕಡೆ ಶಾಂತಿಯ ತೋಟ ಅಂತ ಹೇಳಿ ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ, ಅದನ್ನ ಮಾತ್ರ ಹೇಳ್ತಾರೆ. ಈ ಕಡೆ ಇದನ್ನ ಕೈ ಬಿಡೋ ಕೆಲಸವನ್ನು ಮಾಡ್ತಾರೆ. ಇದು ಕುತಂತ್ರದ ರಾಜಕಾರಣ, ಇದು ಕುತಂತ್ರಿ ರಾಜಕಾರಣಿಗಳ ಒಂದು ಕೈವಾಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.